ಇದು ಕೇವಲ ಕಾಲ್ಪನಿಕ ಕಥೆ. ಸುನೀತಾ ನನ್ನ ಮೂಗಿನಿಂದಲೇ ತನ್ನ ತುಲ್ಲು ಕೇಯಿಸಿಕೊಂಡು ಆರಾಮವಾಗಿ ನನ್ನ ಅತ್ತೆಯ ಬೆಡ್ ಮೇಲೆ ಮಲಗಿದ್ದರೆ ನಾನು ಇನ್ನೂ ಅವಳ ತುಲ್ಲಿನ ರಸವನ್ನು ನನ್ನ ಮೂಗಿನಿಂದ ತೆಗೆಯುತ್ತಾ ಉಸಿರು ಬಿಡುತ್ತಿದ್ದೆ. ನಾನು ಮೂಗನ್ನು ಟಾವೆಲ್ನಿಂದ ಕ್ಲೀನ್ ಮಾಡ್ತಾ ಇದ್ರೆ ಸುನೀತಾ ನಗುತ್ತಾ ನನ್ನತ್ತ ನೋಡಿದಳು. ಅವಳು ಬೆತ್ತಲೆಯಾಗಿ ಹಾಗೆ ಮಲಗಿದ್ದು ನೋಡಿ ನನ್ನ ಕಣ್ಣು ಅವಳ ಕೊಬ್ಬಿದ ಬಿಳಿ ಮೊಲೆಯತ್ತ ಸರಿದವು. ಹಾಗೆ ಅವಳ ಕಪ್ಪಾದ ಮೊಲೆಯ ತೊಟ್ಟು ಇನ್ನೂ ಬಿರುಸಾಗಿ ಎದ್ದು ನಿಂತಿತ್ತು. ಅವಳ ವಿಶಾಲವಾದ ಹೊಟ್ಟೆ, ಸಣ್ಣ ಹೊಕ್ಕಳು, ಕೆಳಗೆ ಶಾಟದಿಂದ ತುಂಬಿದ ತುಲ್ಲು. ಆಹಾ, ಅಪ್ಸರೆಯ ಆರೂತೆ ಕಂಡಳು. ಸುನೀತಾ ನಗುತ್ತಾ, ಯಾಕ್ ರಾಜ, ನಿನ್ನ ಮೂಗು ಕೆಂಪಾಗಿ ಸುಸ್ತಾಗಿ ಬಿಟ್ಟಿದೆ. ಹಾಂ, ಬಾ, ಹಾಗೆ ನನ್ನ ಪಕ್ಕದಲ್ಲಿ ಮಲಗು. ನನಗೆ ತುಂಬಾ ಸುಖ ಕೊಟ್ಟೆ, ಇನ್ನು ನಿನಗೆ ಸ್ವರ್ಗದ ರುಚಿ ತೋರಿಸ್ತೇನೆ ಎಂದು ನನ್ನ ಎಳೆದು ತನ್ನ ಪಕ್ಕ ಮಲಗಿಸಿಕೊಂಡಳು. ಹಾಗೆ ಮಾತನಾಡುತ್ತಾ, ರಾಜ, ನಾನು ನಿನ್ನ ಜೊತೆ ಒಂದು ಡೀಲ್ ಮಾಡ್ಕೊಳ್ತೇನೆ. ನೀನು ನಿನ್ನ ಅತ್ತೆಯ ಸಿಗಲು ಹೆಲ್ಪ್ ಮಾಡು, ನಾನು ನಿನಗೆ ಬೇಕಾದ ಎಳೆಯ ತುಲ್ಲಿನ ಸೀಲ್ ಒಡೆಯಲು ಹೆಲ್ಪ್ ಮಾಡ್ತೇನೆ. ಅವಳು ಒಗಟಾಗಿ ಮಾತನಾಡಿದ್ದು ನನಗೆ ಅರ್ಥ ಆಗಲಿಲ್ಲ.